ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮಿ, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ಇದರಿಂದ ಸುಮ್ನೆ ಸೀನ್ ಕ್ರಿಯೇಟ್ ಆಯ್ತಲ್ವಾ? ಆಗ್ಲಿ ಅಂತಾನೆ ಕಹಳೆ ಬಾಯಿಗೆ ವಿಷಯ ಮುಟ್ಸಿದ್ರು. ನನ್ನ ಅತ್ತೆ ಅಂದ ಮಾತ್ರಕ್ಕೆ ನನ್ ಮೇಲೆ ಪ್ರೀತಿ ಇದೆ ಅಂತ ಅನ್ಕೋಬೇಡ. ಆ ಮನೇಲಿ ಅತೃಪ್ತ ಆತ್ಮ ತರ ಅಲಿತಾ ಇದ್ದೀನಿ ನಾನು. ಯಾರಿಗಾದ್ರೂ ಒಬ್ರಿಗೆ ನನ್ ಬಗ್ಗೆ ಕೇರ್ ಇದೆ ಅಂತ ಅನ್ಕೊಂಡ್ಯಾ? ಎಲ್ರೂ ಬರೀ ಭಕ್ತಿ ಭಕ್ತಿ ಭಕ್ತಿ. ಆ ಭಕ್ತಿನ ಮುಂದೆ ಇಟ್ಕೊಂಡು ನನಗೆಷ್ಟು ಅವಮಾನ ಮಾಡ್ತಾರೆ ಅಂತ ನಿನಗ್ ಗೊತ್ತಿದ್ಯಾ? ಅದನ್ನ ನೀನ್ ಬೇರೆ ತರ ನಿಭಾಯಿಸ್ಬೇಕಿತ್ತಲ್ವಾ? ಮಾಡಿದ್ರು ನಮ್ಮನೆಯವ್ರಿಗೆ ಮಾತ್ರ ಗೊತ್ತಾಗ್ತಿತ್ತು. ಹೀಗೆ ಊರವ್ರ ಮುಂದೆ ಮಾನ ಮರ್ಯಾದೆ ಹೋಗ್ತಾ ಇತ್ತ ಅವ್ರದ್ದು. ಯಾವಾಗ್ಲೂ ಮರ್ಯಾದೆ ಮರ್ಯಾದೆ ಅಂತ ಹೇಳ್ತಿದ್ ಮನೆಗೆ ಸರಿಯಾಗಿದೆ. ಇದಕ್ಕೆ ನಾನಿಷ್ಟು ದಿನ ಕಾಯ್ತಾ ಇದ್ದಿದ್ದು. ಆ ಶಾಂತರಮ್ಮ ಬೈಬೇಕಾದ್ರೆ ನನಗೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ಇದೇನಾದ್ರೂ ಮನೇಲಿ ಗೊತ್ತಾದ್ರೆ? ಅಕ್ಕ, ನಾನ್ ಕಳ್ದಿರೋದು ಅತ್ತೆ ಮರ್ಯಾದೆ ಅಷ್ಟೇ, ಪ್ರಾಣ ಅಲ್ಲ. ಯಾಕೆ ಹಾಗೆ ನೋಡ್ತಿದ್ಯಾ? ಅಜ್ಜಿ, ಏನಾಯ್ತು? ಏನ್ ವಿಷಯ ಅಂತೆ? ನಂಗೇನು ಗೊತ್ತಿಲ್ಲಪ್ಪ. ತಾಮಿನಿ ಹೇಳಿದ್ರೆ ಗೊತ್ತಾಗತ್ತಷ್ಟೇ. ಅಮ್ಮನ್ ಕೇಳಿದ್ರೆ ಗೊತ್ತಾಗುತ್ತಾ? ಅಕ್ಕ, ಅಮ್ಮನಿಗೊಂದು ಫೋನ್ ಮಾಡಿ ಕೇಳು. ಯಾಕಂಗ ಆಡ್ತಿದ್ಯಾ? ಸ್ವಲ್ಪ ಹೊತ್ತಲ್ಲೇ ಬರ್ತಾರಿರು. ನನಗೆ ಟೈಮ್ ಇಲ್ಲ, ನಾನು ಆಚೆ ಹೋಗ್ಬೇಕು, ನನ್ ಕೆಲ್ಸ ಇದೆ. ಓಹೋ, ಏನ್ ಕೆಲ್ಸ ಅಣ್ಣ? ಫ್ರೆಂಡ್ಸ್ ಜೊತೆ ಊರ್ ಸುತ್ತದಾ? ಏಯ್,